ಹಾಯ್ ಗೈಸ್, ನಾನು ನಿಮ್ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟೈ ಬಾಯ್ ಯೂಟ್ಯೂಬ್ ಚಾನಲ್. ಸೊ ಕ್ರೇಜಿ ಗುರು, ಫೈನಲಿ ನಮ್ಮ RCB ಇವತ್ತು ಕಪ್ ಎತ್ತೋ ತರ ಆಯ್ತು. ಈ ಸಲ ಕಪ್ ನಮ್ದು, ಈ ಸಲ ಕಪ್ ನಮ್ದು ಅಂತ ಹೇಳಿ ಹೇಳಿ ಲಾಸ್ಟಿಗೂ ಕಪ್ ಎತ್ತೋ ತರ ಆಯ್ತು. ವುಮೆನ್ಸ್ ಟೀಮ್ ಆಯ್ತು, ನೆಕ್ಸ್ಟ್ ಮೆನ್ಸ್ ಟೀಮ್ದು ಪಕ್ಕ ನಾವೇ ಗೆಲ್ತೀವಿ ಅಂತ ಹೇಳ್ತಾ ಇದೀನಿ. ನನಗಂತೂ ಕ್ರೇಜಿ, ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಇವಾಗ ನಾವು ವುಮೆನ್ಸ್ ಟೀಮ್ ಬಗ್ಗೆ ಮಾತಾಡೋಣ. ಮೆನ್ಸ್ ಇರ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಇದು ಗೆದ್ದಿದ್ದೀನಿ, ಇವಾಗ ಸೆಲೆಬ್ರೇಟ್ ಮಾಡ್ಬೇಕು. ಸೊ ಈ ತರ ಮೂಮೆಂಟ್ಸ್ ಮತ್ತೆ ಮತ್ತೆ ಸಿಗಲ್ಲ ನಮ್ಗೆ. ಸೊ WPL ಫೈನಲ್ ನಡೆದಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ನನ್ನ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಸೊ WPL ಫೈನಲ್ ಇದ್ದು RCB ಮತ್ತೆ ಡೆಲ್ಲಿ ನಡುವೆ. ಸೊ ಡೆಲ್ಲಿ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಚೂಸ್ ಮಾಡಿದ್ರು. ಅವ್ರೇನ್ 113 ಗೆ ಆಲ್ ಔಟ್ ಮಾಡ್ಬಿಟ್ರು. ಆ ತರ ಕ್ರೇಜಿ ಬೌಲಿಂಗ್ ನಮ್ಮ RCBದು. ಖುಷಿ ವಿಷಯ ಏನಂತಂದ್ರೆ ನಮ್ ಕನ್ನಡದ ಹುಡುಗಿ ಶ್ರೇಯಾಂಕಾ ಪಾಟೀಲ್ 4 ವಿಕೆಟ್ ತಗೊಂಡಿದ್ದು. ಶ್ರೇಯಾಂಕಾ ಅವ್ರ ಜೊತೆ ಆಶಾ ಅವ್ರು ಕೂಡ 2 ಇಂಪಾರ್ಟೆಂಟ್ ವಿಕೆಟ್ಸ್ ನ ತಗೊಂಡಿದ್ದಾರೆ. ಇಲ್ಲಿ ಬೌಲಿಂಗ್ ಅಲ್ಲೇ ನಮ್ಮ RCB ಅವರು ಆಲ್ರೆಡಿ ಅರ್ಧ ಮ್ಯಾಚ್ ಗೆದ್ಬಿಟ್ಟಿದ್ರು. DC ಅವ್ರಿಗೆ ನಮ್ ಬೌಲರ್ಸ್ ಕೇಳಿದ ಕ್ವಶನ್ಸ್ ಗೆ ಆನ್ಸರ್ ಇರಲಿಲ್ಲ, ಎಲ್ಲ ಟಕ ಅಂತ ಔಟ್ ಆಗ್ಬಿಟ್ರು. 113 ಆಲ್ ಔಟ್. ಸೆಕೆಂಡ್ ಬ್ಯಾಟಿಂಗ್ ನಮ್ಮ RCB ಲಿ ಸ್ಮೃತಿ ಮಂದನ ಹಾಗೇನೆ ಎಸ್ ಡಿವೈನ್ ಅವ್ರು ಗ್ರೌಂಡ್ ಇಳಿಬೇಕಾದ್ರೆ ಸ್ಟೇಡಿಯಂ ಎಲ್ಲ ಫುಲ್ ರೊಚ್ಚಿಗೆ ಎದ್ಬಿಟ್ಟಿದ್ದು RCB ಅಂತ. ಎಲ್ಲೇ ಹೋಗಿ RCB ಸಪೋರ್ಟರ್ಸ್ ಇದ್ದೇ ಇರ್ತಾರೆ. ಸ್ಮೃತಿ ಮಂದನಾಗಂತೂ ಯಪ್ಪ ಕ್ರೇಜಿ ಫ್ಯಾನ್ಸ್ ಅಂತಾನೆ ಹೇಳ್ಬೋದು. ಬಟ್ ಇದ್ರಲ್ಲೂ ಒಂದು ಟ್ವಿಸ್ಟ್ ಇತ್ತು. ಏನಂತಂದ್ರೆ ನಮ್ಮ RCB ಅವರು ಸ್ಲೋ ಅಂಡ್ ಸ್ಟಡಿ ಆಗಿ ಸ್ಟಾರ್ಟ್ ಮಾಡಿದ್ರು. ಇನಿಷಿಯಲಿ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಹೋಗ್ತಾ ಹೋಗ್ತಾ ಮಿಡಲ್ ಓವರ್ಸ್ ಅಲ್ಲಿ ರನ್ ರೇಟ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಹೇಳ್ತೀನಿ. ಏನ್ ಕಡಿಮೆ ಆದ್ರೆ ಏನು, ಕಪ್ ಗೆದ್ರಾ ಅಷ್ಟೇ ನಮಗೆ. ಎಲಿಸ್ ಪೆರಿ ಹಾಗೆ ರಿಚಾ ಘೋಷ್ ಅವರು ಫಿನಿಶ್ ಮಾಡಿದ್ದು ಕ್ರೇಜಿ ಅಂತ ಹೇಳ್ತೀನಿ ನಾನು. ಲಾಸ್ಟಿಗೆ ಇನ್ನೂ ಹೈ ಇಂಟೆನ್ಸಿಟಿ ಆಯ್ತು. ಏನಕ್ಕಂತಂದ್ರೆ 4 ಬಾಲಿಗೆ 3 ರನ್ ಎಲ್ಲ ಬೇಕಾಗಿತ್ತ. ಅಲ್ಲಿ ತನಕ ಬಂದ್ಬಿಟ್ಟೆ ಏನಾದ್ರು ಸೋತಿದ್ರೆ ಮಾತ್ರ ಏನಾಗಿರೋದೋ ಏನೋ. ಬಟ್ ಅದೆಲ್ಲ ಬಿಡಿ, ಗೆದ್ದಾಯ್ತು. ಇವಾಗ ಇನ್ ಸೆಲೆಬ್ರೇಟ್ ಮಾಡೋದಷ್ಟೇ ಬಾಕಿ. ನೀವು ಟ್ರೂ RCB ಫ್ಯಾನ್ ಆಗಿದ್ರೆ ಈ ವಿಡಿಯೋನ ಇವಾಗಲೇ ಲೈಕ್ ಮಾಡ್ಬಿಟ್ಟು RCB ಫ್ಯಾನ್ಸ್ ಗೆಲ್ಲ ಶೇರ್ ಮಾಡಿ. ಫೈನಲಿ ಗೈಸ್, ಯಾರೆಲ್ಲ RCB ಕಪ್ ಗೆದ್ದಿಲ್ಲ ಅಂತ ಇದ್ರಲ್ಲ, ಗೆದ್ದು ತೋರ್ಸಿದೀವಿ. ಮೆನ್ಸ್ ಟೀಮ್ ಅಲ್ಲೂ ಗೆಲ್ತೀವಿ. ಲಾಸ್ಟ್ ಒಂದಾದ್ರೂ ಒಂದ್ ಸ್ವಲ್ಪ ಟೆನ್ಷನ್ ಕೊಟ್ರು ನಮ್ಮ RCB ಅವರು. ಅದಿದ್ದೆ ಬಿಡಿ, ಮ್ಯಾಚ್ ಮಾತ್ರ ಚಿಂದಿ ಇತ್ತು. RCB ವುಮೆನ್ಸ್ ಟೀಮ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಸೆಕೆಂಡ್ ಸೀಸನ್ ಆಫ್ WPL ಅಲ್ಲೇ ಕಪ್ ಎತ್ತಿದ್ದಾರೆ. ಸೊ ಫೈನಲ್ ಅಲ್ಲಿ RCB ಮೆನ್ಸ್ ಟ್ರೋಫಿ ಎತ್ತಬೇಕು ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಒಂದ್ ಕಡೆ ಇಲ್ಲಿ ಖುಷಿ ಆಯ್ತು ಅಂತಂದ್ರೆ, ಇನ್ನೊಂದ್ ಕಡೆ ನಮ್ ಕರ್ನಾಟಕ ಬುಲ್ಡೋಸರ್ಸ್ ಅವರು ಬೆಂಗಾಲ್ ವಾರಿಯರ್ಸ್ ಮೇಲೆ ಸೋತ್ರು, ನಮ್ ಕಿಚ್ಚ ಸುದೀಪ್ ಅವ್ರ ಟೀಮ್. ಅದೊಂದ್ ಸ್ವಲ್ಪ ಬೇಜಾರಾಯ್ತು. ಬಟ್ ಆ ಬೇಜಾರ್ನ ಈ ಖುಷಿ ನಮಗೆ ಕವರ್ ಮಾಡ್ಬಿಡ್ತು ಅಂತ ಹೇಳ್ಬೋದು. ಫೈನಲಿ RCB ಫ್ಯಾನ್ ಆಗಿ ಒಂದು ಎಲ್ರಿಗೂ ಆನ್ಸರ್ ಕೊಡ್ಬೋದು ಇವಾಗ ಅಂತ ಅನ್ಸ್ತಾ ಇದೆ. ಎಸ್, ಟ್ರೋಫಿ ವಿ ಲೈಕ್ ಇಟ್. ಟ್ರೋಫಿ ಅವಾಯ್ಡ್ಸ್ ಅಸ್. ಬಟ್ ನೋಡಿ, ಇವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಬರಲಿಲ್ಲ ಅಂತಂದ್ರೆ ಕೇಳಿ ನಮ್ಮ RCB ಅವರು. ಸೆಕೆಂಡ್ ಇನ್ನಿಂಗ್ಸ್ ನೋಡಿ, ಸಿಂಗಲ್ ಹ್ಯಾಂಡೆಡ್ ಏನ್ ಗೆಲ್ಸಿದಲ್ಲ ಮ್ಯಾಚ್, ಇದು ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸ್ಮೃತಿ ಮಂದನ ಅವರು 31 ಸ್ಕೋರ್ ಮಾಡಿದ್ದಾರೆ. ಹಾಗೇನೆ ಡಿವೈನ್ ಅವರು 32, ಎಲಿಸ್ ಪೆರಿ ಅವರು 35 ರನ್ ಸ್ಕೋರ್ ಮಾಡಿದ್ದಾರೆ. ಹಾಗೇನೆ ಲಾಸ್ಟಿಗೆ ರಿಚಾ ಘೋಷ್ ಅವರು 17 ರನ್ಸ್ ಹೊಡೆದ್ಬಿಟ್ಟು ಮ್ಯಾಚ್ ನ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ವುಮೆನ್ಸ್ ಆಯ್ತು. ಇವಾಗ ಇನ್ನು ನಾವು ಥಿಂಕ್ ಮಾಡ್ಬೇಕಾಗಿರೋದು ಮೆನ್ಸ್ ಕ್ರಿಕೆಟ್ ಬಗ್ಗೆ. ಸೊ ನೀವೇನಾದ್ರು ಲೈವ್ ಆಕ್ಷನ್ ಮಿಸ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಹೈಲೈಟ್ಸ್ ಇದೆ, ಇವಾಗಲೇ ಹೋಗ್ಬಿಟ್ಟು ಜಿಯೋ ಸಿನಿಮಾದಲ್ಲಿ ಚೆಕ್ಔಟ್ ಮಾಡಿ. ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. RCB ಏನೇ ಬರಲಿ RCB.